ನಮಸ್ಕಾರ, ನಾನು ಭಾರ್ಗವಿ. ಇವತ್ತು ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡ್ತಿದ್ದೀನಿ. ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡೋಕ್ಕೆ ರುಬ್ಕೋಬೇಕಾಗುತ್ತೆ, ಯಾವುದನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಹಾಗೆ ರುಬ್ಬಿ ಮಾಡುವಂಥ ಒಂದು ಚಿತ್ರಾನ್ನ. ಇಲ್ಲಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ತೊಗೊಂಡಿದ್ದೀನಿ. ಇಲ್ಲಿ ಹಸಿ ಕೊಬ್ಬರಿ ಒಂದು 6 ಸ್ಪೂನ್ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಜೀರಿಗೆ ಹಾಕ್ತಿದ್ದೀನಿ. ಮತ್ತು ಈ ಸೊಪ್ಪು ಎಲ್ಲ ಇದೆಯಲ್ಲ, ತೊಳೆದು ನಾನು ಬಿಡಿಸಿಟ್ಕೊಂಡಿದ್ನಲ್ಲ ಮೆಂತ್ಯ ಸೊಪ್ಪು, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮಿಕ್ಸಿಗೆ ಹಾಕಿ ರುಬ್ಕೊಳ್ತೀನಿ. ರುಬ್ಬಿದಾದ್ಮೇಲೆ ಒಂದು ಒಗ್ಗರಣೆ ಹಾಕಬೇಕಾಗುತ್ತೆ. ಇದನ್ನು ಎಲ್ಲ ರುಬ್ಕೊಂಡು ಇಟ್ಕೋತೀನಿ. ಎಲ್ಲ ರುಬ್ಬಿಟ್ಟು ಒಂದು ಒಗ್ಗರಣೆ ನೋಡಿ, ನಾನು ಎಣ್ಣೆ ಹಾಕಿದೆ, ಸಾಸಿವೆ ಹಾಕಿದೆ, ಮತ್ತು ಇಂಗು ಹಾಕಿದೆ, ಕಡಲೆಬೇಳೆ ಉದ್ದಿನಬೇಳೆ ಹಾಕಿದೆ. ಎಲ್ಲದನ್ನು ಹಾಕಿ ಒಂದು ಸ್ವಲ್ಪ ಬಾಡಿಸ್ಬಿಟ್ಟು ಅದು ಕಮ್ಮಿ ಉರಿ ಮಾಡ್ಕೋಬೇಕು. ಅದಕ್ಕೊಂದು ಸ್ವಲ್ಪ ಕರಿಬೇವು ಹಾಕಿದೆ. ಹಾಕಿಬಿಟ್ಟು ನಾನು ಶುಂಠಿ ಹಾಕಿರಲಿಲ್ಲ ಮಿಕ್ಸಿಗೆ, ಹಾಗಾಗಿ ಇವಾಗ ಶುಂಠಿ ಹಾಕಿದೆ ಒಂದು ಸ್ವಲ್ಪ. ಈ ರುಬ್ಬಿರೋದನ್ನು ಎಲ್ಲದು ರುಬ್ಬೋದ್ನಲ್ಲ, ಜೀರಿಗೆ, ಕೊತ್ತಂಬರಿ ಬೀಜ, ಕೊಬ್ಬರಿ ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿಬಿಟ್ಟು ಬಾಡಿಸ್ಕೊಳ್ತಿದ್ದೀನಿ. ಬಾಡಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸಿ ಒಂದು ಅರ್ಧ ನಿಮಿಷ ಇನ್ನೂ ಚೆನ್ನಾಗಿ ಒಂಚೂರು ಕೂಡ್ಕೊಳ್ಳುತ್ತೆ ಎಲ್ಲ ಉಪ್ಪು ಖಾರ ಎಲ್ಲ. ಹಾಗಾಗಿ ಅದನ್ನು ಮುಚ್ಚಿಡಬೇಕು. ಮುಚ್ಚಿಟ್ಟು ತೆಗೆದಾದ್ಮೇಲೆ ಅದನ್ನು ಬಾಡಿಸಿ ಸ್ಟವ್ ಆರಿಸ್ತೀನಿ. ಸ್ವಲ್ಪ ಆರಿದ್ಮೇಲೆ ಅದಕ್ಕೊಂದು ನಿಂಬೆಹಣ್ಣು ರಸ ಹಿಂಡಿದ್ರೆ ಅಂದರೆ ಮೆಂತ್ಯ ಸೊಪ್ಪಿನ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ಅನ್ನಕ್ಕೆ ಆದರೂ ಕಲಿಸ್ಕೋಬೋದು. ನೀವು ಅವಲಕ್ಕಿನ ನೆನೆ ಇಟ್ಬಿಟ್ಟು ಅದನ್ನು ಒಂದು ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ಅದಕ್ಕಾದರೂ ಕಲಿಸ್ಬೋದು. ನೋಡಿ, ನಾನಿವತ್ತು ಅನ್ನ ಕಲಿಸ್ತಾ ಇದ್ದೀನಿ. ಅನ್ನ ಕಲಸಿ ಮಾಡಿದ್ರೆ ನೋಡಿ ತುಂಬ ರುಚಿಯಾಗಿರುತ್ತೆ. ಮೆಂತ್ಯ ಸೊಪ್ಪಿಂದು ಚಿತ್ರಾನ್ನ ರೆಡಿ ಆಯಿತು. ನೋಡಿ, ನಿಮ್ಮ ಮನೆಯಲ್ಲೂ ಈ ಥರ ಒಂದು ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೆ ಇನ್ನೂ ಡೀಟೈಲಾಗಿ ಬೇಕಂದರೆ ನಾನು ಸತ್ಯ ಸರಸ್ವತಿ ಅಡುಗೆ ಮನೆ ಚಾನಲ್ನಲ್ಲಿ ವಿಡಿಯೋ ಡೀಟೈಲಾಗಿ ನಾನು ತೋರಿಸಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.